ಹಾಯ್ ಗೈಸ್, ನಾನಿವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಒಂದು ಬ್ಯೂಟಿಫುಲ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ವಿಟಮಿನ್ ಎ ಸಿಗುತ್ತೆ, ಬೀಟ್ರೂಟಲ್ಲಿ ಕೆಂಪು ರಕ್ತ ಕಣಗಳು ಹೆಚ್ಚಾಗುತ್ತೆ. ಈ ಎರಡು ಮಿಕ್ಸ್ ಮಾಡಿ ಜ್ಯೂಸ್ ಮಾಡೋದ್ರಿಂದ ಒಳ್ಳೆಯ ಒಂದು ಹೆಲ್ತಿ ಜ್ಯೂಸ್ ಆಗುತ್ತೆ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸಿಂದ ಬೆನಿಫಿಟ್ ಏನು ಅಂದರೆ, ನಮ್ಮ ಕೆಂಪು ರಕ್ತ ಕಣ ಹೆಚ್ಚಾಗಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ನಮ್ಮ ಬಾಡಿಯಲ್ಲಿದ್ದಂಥ ಕೆಟ್ಟು ಕೊಲೆಸ್ಟ್ರಾಲ್ ಎಲ್ಲ ಹೊರಗಡೆ ಹಾಕುತ್ತೆ. ಹಾಗೂ ನಮ್ಮ ಬಾಡಿಯಲ್ಲಿ ಅತಿ ಹೆಚ್ಚು ಶುಗರ್ ಕಂಟೆಂಟ್ ಇರುತ್ತೆ. ಆಯಿಲ್ ಫುಡ್ ತಿಂದಿರ್ತೀವಿ ನಾವು, ಕಾಫಿ ಟೀ ಕುಡಿದಾಗ ಶುಗರ್ ಜಾಸ್ತಿ ಇರುತ್ತೆ. ಆವಾಗ ನಮ್ಮ ಬಾಡಿಲಿಂದ ಪಾದಗಳು, ಮೂತ್ರ, ನಮ್ಮ ಚರ್ಮ ಎಲ್ಲ ಉರಿಯೋದು ಆ ಥರ ಆದಾಗ ಈ ಜ್ಯೂಸನ್ನ ನಾವು ಕುಡಿದಾಗ ಅದೆಲ್ಲ ನಮಗೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ನಮ್ಮ ಬುದ್ಧಿ ಬೆಳವಣಿಗೆಗೆ ಅವಶ್ಯಕವಾದಂಥ ಜ್ಯೂಸ್ ಇದು. ನಮ್ಮ ಮೆದುಳಿನ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ. ನಮ್ಮ ಮೆದುಳಿನ ಬೆಳವಣಿಗೆಗೆ ಒಟ್ಟು ಸಹಾಯಕಾರಿ. ಈ ಜ್ಯೂಸ್ ಕುಡಿಯೋದ್ರಿಂದ ಸರ್ವ ರೋಗಗಳ ನಿರ್ವಹಣೆ ಆಗುತ್ತೆ. ಇದರಿಂದ ಹೆಲ್ತು ನಮಗೆ ಇಂಪ್ರೂವ್ ಆಗುತ್ತೆ. ಇದರಿಂದ ನಮಗೆ ನಿರ್ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಅತಿ ವೇಗವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ ಜ್ಯೂಸಿಂದ ನಮಗೆ ಹೇರ್ ಗ್ರೋತು ಮತ್ತು ಸ್ಕಿನ್ ಅಲರ್ಜಿ ಮತ್ತು ಚರ್ಮ ರೋಗಗಳ ಒಂದು ನಿರ್ವಹಣೆ ಮತ್ತು ಅರ್ಧ ಲೆಮನ್ ಮಾತ್ರ ಯೂಸ್ ಮಾಡಿ, ಅರ್ಧ ಲೆಮನ್ ಎತ್ತಿಟ್ಕೊಳ್ಳಿ. ಒಂದು ಇಂಚು ಶುಂಠಿ ಅವಶ್ಯಕವಾದ ಜ್ಯೂಸ್ ಇದು. ಇದನ್ನೆಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆರ್ಗಾನಿಕ್ ಬೆಲ್ಲ 1 ಟೀ ಸ್ಪೂನ್ ಯೂಸ್ ಮಾಡ್ತೀನಿ ನಾನು. ಅದ ನಂತರ ನಿಂಬೆಹಣ್ಣು, ಶುಂಠಿ ಒಂದು ಅರ್ಧ ತೊಳೆ ನಿಂಬೆಹಣ್ಣು ರಸ ಹಿಂಡಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಕಟ್ ಮಾಡಿಕೊಂಡು ಆಮೇಲೆ ಒಂದು ಜಾರಿನ ಸಹಾಯದಿಂದ ಸೋಸ್ಕೊಳ್ಳಿ. ಯಾಕೆ ಆರ್ಗಾನಿಕ್ ಬೆಲ್ಲ ಹಾಕ್ತೀರಿ ಅಂದರೆ ಶುಗರ್ ಹಾಕೋದಿಲ್ಲ. ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ನಂತರ ಅದನ್ನು ಸೋಸಿ ಕುಡಿಯೋದು. ಬೆಲ್ಲ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ಇದರಿಂದ ನಮಗೆ ಶುಗರ್ ಹಾಕೋದು ಅವಾಯ್ಡ್ ಆಗುತ್ತೆ. ಮತ್ತು ಜ್ಯೂಸ್ ಒಗರಿರೋ ಕಾರಣ ಲೆಮನ್, ಶುಂಠಿ, ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಆ ಜ್ಯೂಸ್ ಸ್ವಲ್ಪ ಒಗರು ಕಡಿಮೆಯಾಗಿ ನಮಗೆ ಕುಡಿಯೋಕ್ಕೆ ಅನುಕೂಲವಾಗುತ್ತೆ. ಈ ಕಾರಣದಿಂದ ನಾವು ಬೆಲ್ಲನ ಯೂಸ್ ಮಾಡ್ತೀವಿ. ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಶುಗರ್ ಇರೋದಿಲ್ಲ, ಅದು ಜಾಸ್ತಿ ಸ್ವೀಟ್ ಇರೋದಿಲ್ಲ. ಹಂಗಾಗಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು. ಈ ಜ್ಯೂಸಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ. ನಮ್ಗೆ ವೆಯ್ಟ್ ಲಾಸಿಗೆ ತುಂಬ ಉಪಯುಕ್ತವಾದ ಜ್ಯೂಸ್ ಇದು. ಕುಡೀರಿ, ನೀವು ಎಂಜಾಯ್ ಮಾಡಿ.